ನಮ್ಮ ಬೆಂಗಳೂರಲ್ಲಿ ಈ ಥರ ಒಂದು ಐಟಮು ಸಿಗೋದು ತುಂಬ ಕಷ್ಟ. ಈ ಜಾಗದಲ್ಲಿ ಈ ಥರ ಒಂದು ಐಟಮ್ ಸಿಗ್ತಾ ಇದೆ. ಅದು ಈ ಮರಾಠಿ ಸ್ಟೈಲ್ ಹೋಟ್ಲಲ್ಲಿ ಆಯಿಲು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ಮಸಾಲ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ಖಾರನೂ ಹಂಗೆ ಇರುತ್ತೆ. ನೋಡಿ ಯಪ್ಪ, ಮುಟ್ಟಿದ ತಕ್ಷಣ ಹಂಗೆ ನೋಡಿ ಚೆನ್ನಾಗಿ ಬೇಯಿಸ್ಬಿಟ್ಟಿರ್ತಾರೆ. ಜಲ್ಲಿ ಥರ ಕಟ್ ಆಗ್ತಾ ಇದೆ. ಯಪ್ಪ ಜಾರ್ತಾ ಇದೆ ಹಂಗೆ ಬೆಣ್ಣೆ ಥರ. ಎರಡನ್ನೂ ಬ್ಲೆಂಡ್ ಮಾಡಿ ತಿಂದರೆ ಅಲ್ಟಿಮೇಟ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಅಡ್ಡಿ ಪೋಡಿ ಗುರು. ಪ್ರತಿಯೊಂದು ಕಾಳಕ್ಕೆ ಕೂಡ ಒಂದು ಮಸಾಲ ಇಳಿದಿರುತ್ತೆ ಗುರು. ಆ ಮಸಾಲ ಅಂತೂ ಸೈಕ್ ಆಗಿದೆ. ಸುಕ್ಕ ತಿಂದು ಅಡಿಕ್ಟ್ ಆಗೋದೆ. ಜಗ್ಗದೇ ಬೇಡ, ಜಸ್ಟ್ ಪೀಸ್ನ ಬಾಯಲ್ಲಿ ಹಾಕಿದ್ರೆ ಇಡೀ ಬಾಯಿ ಪೂರ್ತಿ ಒಂದು ಖಾರ ಸ್ಪ್ರೆಡ್ ಆಗುತ್ತೆ. ಸ್ವಲ್ಪ ಜನ ಲಿವರ್ ಇಷ್ಟಪಡಲ್ಲ, ಬಟ್ ಈ ಥರ ತಿಂದರೆ ಪಕ್ಕ ಇಷ್ಟಪಡ್ತೀರಾ. ಅಪ್ಪ ವೈಟ್ ಸ್ಪ್ರೆಡ್ ಇದೆ, ಫಸ್ಟ್ ಟೈಮು ಕಲಬುರಗಿಯಲ್ಲಿ ಮಾಡ್ತಾ ಇರೋದು. ಅಪ್ಪ ತರ್ತಾನೆ ಇದ್ದಾರೆ. ನಲ್ಲಿ ರೆಡಿ ಆದ ತಕ್ಷಣ ತಗೊಬನ್ನಿ. ಆ ಐಟಮ್ಗೆ ವೆಯ್ಟಿಂಗು ಸಿಕ್ಕಾಪಟ್ಟೆ ಫೇಮಸ್ ಅಲ್ಲ. ನಾನು ರಿವ್ಯೂ ಮಾಡಿರೋದ್ರಲ್ಲೇ ಒನ್ ಆಫ್ ದ ಬೆಸ್ಟ್ ಫೈನ್ ಅಂಡ್ ಬೆಸ್ಟ್ ಹೋಟ್ಲ್ ಅಂತಲೇ ಹೇಳ್ತೀನಿ. ನಮಸ್ಕಾರ, ನಾನು ಸಂತು. ಇವತ್ತು ನಮ್ಮ ಟ್ರಾವೆಲ್ ಕರ್ನಾಟಕದಲ್ಲಿ ನಾನೆಲ್ಲಿದ್ದೀನಪ್ಪ ಅಂದರೆ ಕಲಬುರಗಿ ಅಂದ್ರೆ ಮಟನ್ಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಅದರಲ್ಲೂ ಕೂಡ ಒಂದು ಜಾಗ ಹೆವಿ ಫೇಮಸ್ಸು. ಇಲ್ಲಿ ಮಟನ್ ಐಟಮ್ ಅಂದರೆ ಸಿಕ್ಕಾಪಟ್ಟೆ ಜನಕ್ಕೆ ಪಂಚಪ್ರಾಣ ಅಂತಲೇ ಹೇಳ್ಬೋದು. ಮಟನಲ್ಲಿ ನೆಲ್ಲಿ, ಮಟನ್ ಕೀಮಾ ಜೊತೆಗೆ ಮಟನ್ ಬಿರಿಯಾನಿ ಹೆವಿ ಡಿಮ್ಯಾಂಡ್ ಇರುವಂಥ ಒಂದು ಐಟಮ್ಗಳು. ಇಲ್ಲಿ ಜಾಗದ ಹೆಸರು ಏನಪ್ಪ ಅಂದರೆ ಶ್ರೀ ಜಗದಂಬ ಮರಾಠ ಖಾನಾವಳಿ ಅಂತ. ಮರಾಠಿ ಸ್ಟೈಲ್ ಫುಡ್ಸ್ನ ಅಥೆಂಟಿಕ್ ಆಗಿ ತುಂಬ ಸ್ಪೈಸಿಯಾಗಿ ಮಾಡ್ಕೊಂಡು ಬರ್ತಾ ಇರೋ ಒಂದು ಜಾಗ ಶುರುವಾಗೇನೋ 30 ವರ್ಷ ಆಗಿದೆ, ಬಟ್ ಈ ಒಂದು ಜಾಗ ಶಿಫ್ಟ್ ಆಗಿ 5 ವರ್ಷ ಆಗಿದೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಬಿಕಾಸ್ ಆಫ್ ಇವರ ಮಟನ್ ಐಟಮು. ಇವರು ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಗೆ ಶುರುವಾದ್ರೆ ರಾತ್ರಿ 10:30ವರೆಗೂ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡ್ ಬರ್ತಾರೆ. ಯಾವುದೇ ರೀತಿಯ ರಜೆ ಇಲ್ಲ. ನಾವಿಲ್ಲಿ ಮಧ್ಯಾಹ್ನ ಒಳ್ಳೆ ಊಟ ಮಾಡೋಣ ಅಂತ ಬಂದ್ವಿ. ಬನ್ನಿ ಹೋಗಿ ಓನರ್ನ ಮಾತಾಡಿಸಿ ಒಂದು ಜಾಗದ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಇವರ ಫುಡ್ಸ್ ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಒಳ್ಳೆ ಬಿಸಿ ಮರಾಠಿ ಸ್ಟೈಲ್ ಮಟನ್ ಊಟನ ಮಾಡೋಣ. ಬಂದು ಸೀಟಿಂಗ್ ತಗೊಂಡು ಕೂತ್ಕೊಂಡು ಸೆಟ್ಲ್ ಆದ್ವಿ. ಇವತ್ತು ನಾವು ಬಂದಿರುವಂಥದ್ದು ಸೋಮವಾರ. ಭಾನುವಾರ ಬಂದರೆ ಕಾಲಿಡಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಭಾನುವಾರನ ಸ್ಕಿಪ್ ಮಾಡಿ ಸೋಮವಾರ ಬಂದಿರುವಂಥದ್ದು. ಒಂದು 12 ಗಂಟೆ ಆ ಟೈಮ್ಗೆ ಬಂದ್ವಿ. 2-2:30 ಮೇಲೆ ಸಿಕ್ಕಾಪಟ್ಟೆ ಕಾಂಪ್ಯಾಕ್ಟ್ ಆಗಿ ಜನ ಬಂದು ಸೇರ್ಕೊತಾರೆ ಸರ್ ಅಂತ ಹೇಳಿದ್ರು. ಜಗದಂಬ ಮರಾಠ ಖಾನಾವಳಿ ಈ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಒಂದು ಜಾಗ. ಇಲ್ಲಿ ಮಟನ್ ಕೀಮಾ ಹೆವಿ ಫೇಮಸ್ ಅಂತ ಕೇಳಿದ್ದೀನಿ. ಸುಮಾರು ಐಟಮ್ ಸಿಗುತ್ತೆ. ಮಟನಲ್ಲಿ ನಲ್ಲಿ ಸಿಗುತ್ತೆ, ಪಾಯ ಸಿಗುತ್ತೆ, ಕೀಮಾ ಸಿಗುತ್ತೆ, ಮಟನ್ ಬಿರಿಯಾನಿ ಸಿಗುತ್ತೆ, ಈ ಥರ ಐಟಮ್ ಎಲ್ಲ ಸಿಗುತ್ತೆ. ಯಾವುದಾದ್ರು ಸಿಗುತ್ತೋ ಕೇಳಿ, ಯಾವ್ದಾದ್ರು ಸಿಗುತ್ತೋ ಅವ್ರನ್ನೇ ಕೇಳ್ಬಿಟ್ಟು ಅದನ್ನು ಆರ್ಡರ್ ಮಾಡೋಣ. ಹಣ ಬನ್ನಿ, ಏನೇನು ಸಿಗುತ್ತೆ? ಓಕೆ, ಡ್ರೈಯೂ ಸಿಗುತ್ತೆ ಮತ್ತು ಗ್ರೇವಿಲೂ ಸಿಗುತ್ತೆ. ನಮಗೆ ಯಾವ್ದು ಸಜೆಸ್ಟ್ ಮಾಡ್ತೀರಾ? ಡ್ರೈ ಐಟಮ್ ಏನೇನು ಬರುತ್ತೆ? ಮಟನ್ ಡ್ರೈ. ಹಾಂ, ನಲ್ಲಿ ರೆಡಿ ಇದೆಯಾ? ಎಷ್ಟೊತ್ತಾಗುತ್ತೆ? 2 ಗಂಟೆ ಆಗುತ್ತೆ. ಸರಿ, ಆದರೆ ಮಿಡಲ್ ತಂದು ಕೊಡಿ. ಮಟನ್ ಡ್ರೈ ಒಂದು ಇವಾಗ. ಅದಾದಮೇಲೆ ಬೋಟಿ ರೆಡಿ ಇದೆಯಾ? ಬೋಟಿ. ಪಾಯ? ಹಾಂ, ಪಾಯ. ಮಟನ್ ಕೀಮಾ ಜೊತೆಗೆ ರೋಟಿ, ಜೋಳದ ರೋಟಿ ಚೆನ್ನಾಗಿರುತ್ತೆ, ಚಪಾತಿ ಚೆನ್ನಾಗಿರುತ್ತೆ. ಕೀಮಾಗೆ ಚಪಾತಿ. ಸರಿ, ಚಪಾತಿ ಒಂದು. ಬಿರಿಯಾನಿ ರೆಡಿ ಇದ್ದರೆ ಒಂದು ಮಟನ್ ಬಿರಿಯಾನಿ. ನಲ್ಲಿ ರೆಡಿ ಆದ ತಕ್ಷಣ ತಗೊಬನ್ನಿ. ಆ ಐಟಮ್ಗೆ ವೆಯ್ಟಿಂಗು ಸಿಕ್ಕಾಪಟ್ಟೆ ಫೇಮಸ್ ಅಲ್ಲ. ಸರಿ, ತಗೊಬನ್ನಿ. ನಾವು ಒಂದಷ್ಟು ಐಟಮ್ನ ಆರ್ಡರ್ ಮಾಡಿದ್ದೀವಿ. ಇಲ್ಲಿ ಫೇಮಸ್ ಆಗಿರೋದು ಕೀಮಾ ಜೊತೆಗೆ ನಲ್ಲಿ ಕೂಡ ಫೇಮಸ್ಸು. ನಲ್ಲಿ ಪಾಯ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಸೊ ನಾನೀಗ ಇರುವಂಥ ಐಟಮ್ನ ತರಿಸಿದ್ದೀನಿ. ನಲ್ಲಿ ಒಂದು ಐಟಮು ಒಂದು 2 ಗಂಟೆ ಆಗುತ್ತಂತ, ಇನ್ನೂ ಒಂದು 1 ಅವರ್ ವೆಯ್ಟ್ ಮಾಡಬೇಕು. ಬಟ್ ನಾವು ಫುಡ್ ತೊಗೊಂಡು ಟೇಸ್ಟ್ ಮಾಡೋದ್ರಲ್ಲಿ ಟೈಮ್ ಆಗುತ್ತೆ ಅಂತ ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಅವರು ರೆಡಿ ಆದಮೇಲೆ ತಂದು ಕೊಡ್ತಾರೆ. ತಗೊಬನ್ನಿ. ಏನಿದು? ಮಟನ್ ಬೋಟಿ. ಓಕೆ. ಮಟನ್ ಸುಕ್ಕ, ಚಿಕನ್ ಸುಕ್ಕ, ಕೀಮಾ. ಓಕೆ, ನಿಮ್ಮ ಸ್ಪೆಷಲ್ಲು ಮಟನ್ ಪಾಯ. ಓಕೆ, ನೆಕ್ಸ್ಟು ಲಿವರ್ ಡ್ರೈ. ಓಕೆ, ಸುಮಾರು ಐಟಮ್ ಇದೆ. ಮಟನಲ್ಲಿ ನಿಮ್ಗೆ ಎಲ್ಲ ಸ್ಪೇರ್ ಪಾರ್ಟು ಬಂದುಬಿಡುತ್ತೆ. 10 ನಿಮಿಷ ಲೇಟ್ ಆಗುತ್ತೆ. ಬರಲಿ. ಗ್ರೇವಿ, ಪಾಯ ಸೂಪು, ಮಟನ್ ಗ್ರೇವಿ, ಚಿಕನ್ ಗ್ರೇವಿ. ಇದನ್ನು ಬಿರಿಯಾನಿಗಾ? ಬಿರಿಯಾನಿ ರೋಟಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ. ಓಕೆ. ಇನ್ನೇನು ಬರಬೇಕು? ರೊಟ್ಟಿ ಬರಬೇಕು, ಬಿರಿಯಾನಿ ಬರಬೇಕು. ಇನ್ನೂ ಐಟಮ್ ಇದೆಯಾ? ತಗೊಬನ್ನಿ, ಪರವಾಗಿಲ್ಲ. ಹಾಂ, ತಗೊಬನ್ನಿ. ನಾನು ಸ್ವಲ್ಪ ಐಟಮ್ನ ಆರ್ಡರ್ ಮಾಡಿದ್ದೆ.
ಬಟ್ ಓನರ್ ಬಂದ್ಬಿಟ್ಟು ನಮ್ಮ ಹತ್ರ ಇನ್ನೂ ಬೇಜಾನ್ ಐಟಮ್ ಇದೆ ಸರ್, ಅದನ್ನ ಟೇಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಇಷ್ಟು ಐಟಮ್ನ ಪುಷ್ ಮಾಡಿಬಿಟ್ಟಿದ್ದಾರೆ. ಇನ್ನೂ ಐಟಮ್ಸ್ ಬರುತ್ತೆ, ಬರಲಿ. ಬಾಯಿ ಲಿಟ್ರಲಾಗಿ ನೀರು ಬರ್ತಾ ಇದೆ. ಆ ಒಂದು ಮಸಾಲ ಆರೋಮಂತೂ ಅಷ್ಟು ಸಖತ್ತಾಗಿದೆ. ಐಟಮ್ಗಳು ಬಂದಮೇಲೆ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಸುಮಾರು ಐಟಮ್ ಬಂದಿದೆ, ಎಲ್ಲ ಮಟನ್ನೇ. ಚಿಕನ್ ಒಂದೇ ಒಂದು ಐಟಮು, ಇಷ್ಟು ಮಟನ್ ಐಟಮ್ ಮುಂದೆ ಚಿಕನ್ನು ಕಣ್ಣಿಗೆ ಕಾಣಿಸಲ್ಲ. ಲಿಟ್ರಲಾಗಿ ಅಷ್ಟು ಸಖತ್ತಾಗಿರೋಂಥ ಒಂದು ಮಸಾಲ ಭರಿತವಾಗಿರೋಂಥ ಸ್ಪೈಸಿ ಆಗಿರೋಂಥ ಎಲ್ಲ ಮಟನ್ ಐಟಮ್ ಬಂದಿದೆ. ತೊಗೊಬನ್ನಿ. ಇದೇನಿದು ಸ್ಪೆಷಲ್ ಸರ್, ನಲ್ಲಿ ಆಯ್ತಾ? ಓ ಸೂಪರು, ನಲ್ಲಿ ಬಂತು. ಬಿರಿಯಾನಿ ತಗೊಬನ್ನಿ. ರೊಟ್ಟಿ ಜೊತೆಗೆ ಬಂತಾ? ಪಟ ಅಂತ ಐಟಮ್ ಬರ್ತದೆ, ಬಿಕಾಸ್ ಕ್ರೌಡ್ ಕಮ್ಮಿ ಇದ್ದಾರೆ. ಓಕೆ, ಖಡಕ್ ರೊಟ್ಟಿ. ಹಾಂ, ಜೋಳದ ರೊಟ್ಟಿ ತಾನೆ? ಓಕೆ, ಮೆತ್ತದ ರೊಟ್ಟಿ, ಜೋಳದ ರೊಟ್ಟಿ. ಚಪಾತಿ ಕಪ್ಪ ವೈಡ್ ಸ್ಪ್ರೆಡ್ ಇದೆ. ಫಸ್ಟ್ ಟೈಮು ಕಲಬುರ್ಗಿಯಲ್ಲಿ ಮಾಡ್ತಾ ಇರೋದು ಇದು ಚಪಾತಿ. ಓಕೆ, ಬಿರಿಯಾನಿ ಒಂದು ಬೇಕಲ್ಲ, ತೊಗೊಬರ್ತೀರಾ? ಇಷ್ಟೆಲ್ಲ ಐಟಮು ಇನ್ನೂ ಇದೆಯಾ? ಕಪ್ಪ ತರ್ತಾನೆ ಇದ್ದಾರೆ. ಆಲ್ಮೋಸ್ಟ್ ಟೇಬಲ್ ಫುಲ್ ಆಗೋಯ್ತು. ಮಟನ್ ಲಿವರ್ ಸುಕ್ಕ ಒಂದು ಡ್ರೈ ಐಟಮ್ ಕೊಟ್ಟಿದ್ದಾರೆ. ಮಟನ್ ಪೀಸ್ನ ಮೊದಲೇ ಬೇಯಿಸ್ಕೊಂಡು ಅದಾದಮೇಲೆ ಗ್ರೇವಿಯಲ್ಲಿ ನೀಟಾಗಿ ಟಾಸ್ ಮಾಡಿ ಕೊಡುವಂಥದ್ದು. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಎಕ್ಸ್ಟ್ರಾ ಹಾಕಿರುವಂಥದ್ದು. ಈ ಕಡೆ ಬಂದರೆ ಇವರ ಸ್ಪೆಷಲ್ ಐಟಮು ಮಟನ್ ಕೀಮಾ. ಇದು ಇಲ್ಲಿ ಅಂತೂ ಹೆವಿ ಹೋಗುವಂಥ ಒಂದು ಐಟಮು, ಸಿಕ್ಕಾಬಟ್ಟೆ ಫಾಸ್ಟ್ ಮೂವಿಂಗು. ಬಂದರೆ ಮ್ಯಾಕ್ಸಿಮಮ್ ಜನ ಟ್ರೈ ಮಾಡೋವಂಥ ಒಂದು ಐಟಮ್ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಆಯಿಲ್ ನೋಡಿ, ಈ ಮರಾಠಿ ಸ್ಟೈಲ್ ಹೋಟ್ಲಲ್ಲಿ ಆಯಿಲು ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ, ಮಸಾಲ ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ, ಖಾರನೂ ಹಂಗೆ ಇರುತ್ತೆ. ಸಿಕ್ಕಾಬಟ್ಟೆ ಆಯಿಲ್ ಹಾಕಿ ಮಾಡ್ತಾರೆ. ಒಂದು ಆಯಿಲೇ ಮೇನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಈ ಕಡೆ ಬಂದರೆ ಮಟನ್ ಸುಕ್ಕ, ಇದಂತೂ ಚಪಾತಿಗೆ ಅಲ್ಟಿಮೇಟ್ ಆಗಿರುತ್ತೆ. ಒಂದು ತಿಕ್ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಆಯಿಲಿಯಾಗಿ ನೋಡೋಕ್ಕೆ ಅಷ್ಟು ಸಖತ್ತಾಗಿದೆ. ಈ ಕಡೆ ಬಂದರೆ ಮಟನ್ ಪಾಯ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಚಪಾತಿ ರೋಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಈ ಕಡೆ ಬಂದರೆ ಬೋಟಿ ಗೊಜ್ಜು, ಇದು ಕೂಡ ಸಿಕ್ಕಾಬಟ್ಟೆ ಆಯಿಲ್. ನಮ್ಮ ಬೆಂಗಳೂರಲ್ಲಿ ಈ ಥರ ಒಂದು ಐಟಮು ಸಿಗೋದು ತುಂಬ ಕಷ್ಟ. ಈ ಜಾಗದಲ್ಲಿ ಈ ಥರ ಒಂದು ಐಟಮ್ ಸಿಗ್ತಾಯಿದೆ, ಅದು ಬೋಟಿ. ನಾವು ನಾಟಿ ಸ್ಟೈಲ್ ಬೋಟಿ ಅಂದರೆ ಗ್ರೀನ್ ಮಸಾಲ ಇರುತ್ತೆ, ಬಟ್ ಇವತ್ತು ಕಂಪ್ಲೀಟಾಗಿ ಚೇಂಜು. ಮರಾಠ ಸ್ಟೈಲ್ ಮಸಾಲ ಆಗಿರೋದ್ರಿಂದ ಒಂದು ತಿಕ್ಕು ಮಸಾಲ, ಕಾನ್ಸಂಟ್ರೇಟೆಡ್ ಮಸಾಲದಲ್ಲಿ ಮಾಡಿರೋಂಥ ಒಂದು ಬೋಟಿ. ಈ ಕಡೆ ಬಂದರೆ ಇಲ್ಲಿನ ಸ್ಪೆಷಲ್ ಐಟಮು, ಕಲಬುರ್ಗಿಗೆ ಬಂದವರು ಮ್ಯಾಕ್ಸಿಮಮ್ ಜನ ಇದನ್ನ ಟ್ರೈ ಮಾಡಲೇಬೇಕು ಅಂತ ಒಂದು ಐಟಮು ನಲ್ಲಿ. ಒಂದು 5 ರಿಂದ 6 ಪ್ಲೇಟ್ ಅಷ್ಟೇ ಸಿಗುತ್ತಂತೆ ಡೈಲಿ. ಬೇಗನೆ ಬಂದರೆ ಐಟಮ್ ಸಿಗುತ್ತೆ, ಇಲ್ಲಾಂದರೆ ಐಟಮ್ ಸಿಗಲ್ಲ ನಲ್ಲಿ. ಈ ಕಡೆ ಬಂದರೆ ಖಡಕ್ ರೊಟ್ಟಿ, ಒಂದು ದೊಡ್ಡ ಸೈಡಲ್ಲಿರುವಂಥ ಒಂದು ಖಡಕ್ ರೊಟ್ಟಿ, ಡಬಲ್ ರೋಸ್ಟ್ ಮಾಡಿಕೊಡುವಂಥದ್ದು. ಈ ಕಡೆ ಏನು ಐಟಮ್ ಕೊಟ್ಟಿದ್ದಾರಲ್ಲ ಅದರ ಒಂದು ಗ್ರೇವಿನ ಕೊಟ್ಟಿದ್ದಾರೆ. ಏನೇನು ಐಟಮ್ ಬರುತ್ತಲ್ಲ ಅದರೆಲ್ಲ ಗ್ರೇವಿನ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ಹಾಕೊಂಡು ನಾವು ಟ್ರೈ ಮಾಡ್ಬೋದು. ಈ ಕಡೆ ಬಂದರೆ ಸಾಫ್ಟ್ ಜೋಳದ ರೊಟ್ಟಿ, ಒಂದು ತಟ್ಟೆ ಸೈಜಿಗೆ ಬರುವಂಥ ಒಂದು ಜೋಳದ ರೊಟ್ಟಿ, ಒಂದು ದೊಡ್ಡ ಜೋಳದ ರೊಟ್ಟಿ. ಈ ಕಡೆ ಬಂದರೆ ಚಪಾತಿ, ತಟ್ಟೆಗಿಂತ ದೊಡ್ಡದು ಗುರು, ಹೆವಿ ದೊಡ್ಡ ಚಪಾತಿ. 2 ಚಪಾತಿ ತಿಂದ್ರೆ ಹೆವಿ ಆಗಿರುತ್ತೆ. ಈ ಕಡೆ ಚಿಕನ್ ಮಸಾಲ ಅಂತ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಒಂದು ಆಯಿಲ್ ಫೀಲ್ ಆಗುತ್ತೆ ನೋಡಿ, ನಿಮ್ಗೆ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಕಂಪ್ಲೀಟಾಗಿ ಆಯಿಲಾಗಿ ಮತ್ತು ಮಸಾಲ ಭರಿತವಾಗಿರುವಂಥ ಒಂದು ಐಟಮು ಇಲ್ಲಿ ಇದೆ, ತುಂಬ ಇಷ್ಟಪಟ್ಟು ತಿಂತಾರೆ. ಈ ಕಡೆ ಬಂದರೆ ಮಟನ್ ಬಿರಿಯಾನಿ, ಇಲ್ಲಿನ ಸ್ಪೆಷಲ್ಲು. ಹೈದ್ರಾಬಾದಿ ಸ್ಟೈಲ್ ಅಂತ ಹೇಳ್ತೀವಿ, ಬಟ್ ಅವರು ನಮ್ಮದೇ ಓನ್ ಸ್ಟೈಲು ಸರ್, ನಮ್ಮ ಸ್ಟೈಲ್ ಮಟನ್ ಬಿರಿಯಾನಿ. ಇಲ್ಲಿ ಮಸಾಲ ಕಮ್ಮಿ ಇರುತ್ತೆ, ಸ್ಪೈಸಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ, ಮಟನ್ ಬಿರಿಯಾನಿ. ಈ ಕಡೆ ಬಂದರೆ ಚಿಕನ್ ಬಿರಿಯಾನಿ. ನಾನು ಮಟನ್ ಬಿರಿಯಾನಿ ಮಾತ್ರ ಟ್ರೈ ಮಾಡ್ತೀನಿ, ಚಿಕನ್ ಬಿರಿಯಾನಿ ಜಸ್ಟ್ ಸಿಗುತ್ತೆ ಅಂತ ತೋರ್ಸೋಕ್ಕೋಸ್ಕರ ಇದನ್ನ ತೊಗೊಂಡಿದ್ದೀನಿ. ಫಸ್ಟು ಯಾವುದರಿಂದ ಶುರು ಮಾಡೋಣ? ಪಾಯಿಂದ ಶುರು ಮಾಡೋಣ, ಇಲ್ಲ ಲಿವರಿಂದ ಶುರು ಮಾಡೋಣ. ಮಟನ್ ಲಿವರ್, ಯಪ್ಪ ಮಸಾಲ ಕೋಟಿಗೊಂದು ಆಚೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟೇ ಬೇಯಿಸ್ಕೊಂಡು ಅದಾದಮೇಲೆ ಮತ್ತೆ ಟಾಸ್ ಮಾಡಿ ಕೊಡ್ತಾರೆ, ಒಂದು ಮಸಾಲೆ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಆಯಿಲು ಗುರು, ಈ ಮರಾಠಿ ಸ್ಟೈಲ್ ಫುಡ್ಸ್ ಅಂದ್ರೇ ಆಯಿಲು, ಅದೇ ತುಂಬ ಹೈಲೈಟ್ ಆಗಿರುತ್ತೆ ಅಂತ ಎಲ್ಲರೂ ಅದೇ ಹೇಳ್ತಾರೆ. ನನಗಂತೂ ತುಂಬ ಇಷ್ಟ ಮರಾಠಿ ಸ್ಟೈಲ್ ಫುಡ್ಸು. ಇದಕ್ಕೂ ಮುಂಚೆ ಒಂದು ವೀಡಿಯೋ ಮಾಡಿರ್ತೀನಿ ಪಕ್ಕದಲ್ಲಿ, ಇವ್ರ ಬ್ರದರ್ದೆ, ಅಲ್ಲೂ ಕೂಡ ಇದೇ ಥರ ಐಟಮ್ನ ಟ್ರೈ ಮಾಡಿದ್ದೆ. ಅಲ್ಲೂ ಕೂಡ ಸೇಮು ಆಯಿಲ್ ಜಾಸ್ತಿ ಹಾಕಿ ಮಸಾಲೆ ಜಾಸ್ತಿ ಹಾಕಿ ಸ್ವಲ್ಪ ಸ್ಪೈಸಿಯಾಗಿ ಕೊಟ್ಟಿದ್ದರು, ನಂಗೆ ತುಂಬ ಇಷ್ಟ ಆಗಿತ್ತು. ಇಲ್ಲಿ ಲಿವರ್ನ ತೊಗೊಂಡು ಟೇಸ್ಟ್ ಮಾಡೋಣ, ಒಂದು ಬೈಟ್. ಫಸ್ಟ್ ಬೈಟಲ್ಲೇ ಆ ಒಂದು ಖಾರನ ಫೀಲ್ ಮಾಡ್ತೀರಾ, ಜಗ್ಗದೇ ಬೇಡ, ಜಸ್ಟ್ ಪೀಸ್ನ ಬಾಯಲ್ಲಿ ಹಾಕಿದ್ರೆ ಇಡೀ ಬಾಯಿ ಪೂರ್ತಿ ಒಂದು ಖಾರ ಸ್ಪ್ರೆಡ್ ಆಗುತ್ತೆ. ಸ್ಪೈಸಿ ಆಗಿರೋಂಥ ಒಂದು ಲಿವರು, ಮಸಾಲ ಕೂಡ ನಿಮಗೆ ಲೈಟ್ ಅನಿಸುತ್ತೆ, ಬಟ್ ತಿನ್ಬೇಕಾದ್ರೆ ಒಂದು ಬೂಸ್ಟು ನಿಮಗೆ ಗೊತ್ತಾಗುತ್ತೆ. ಬಟ್ ಹೆವಿ ಸ್ಪೈಸಿ ಆಗಿರೋಂಥ ಒಂದು ಲಿವರು, ಈ ಥರ ಒಂದು ಲಿವರು ಒಳ್ಳೆ ಸೈಡ್ಸ್ ಅಪರೂಪಕ್ಕೆ ಓಪನಿಂಗ್ ಸ್ಟಾರ್ಟ್ಗೆ ತಿಂತೀನಿ ಅಂದರೆ ಇದು ಕೂಡ ಒಂದು ಒಳ್ಳೆ ಐಟಮ್ ಅಂತಲೇ ಹೇಳ್ತೀನಿ. ಸ್ವಲ್ಪ ಜನ ಲಿವರ್ ಇಷ್ಟಪಡಲ್ಲ, ಬಟ್ ಈ ಥರ ತಿಂದರೆ ಪಕ್ಕ ಇಷ್ಟಪಡ್ತೀರಾ. ತುಂಬ ಮಸಾಲ ಕಮ್ಮಿ, ಸ್ಪೈಸಿಯಾಗಿ ಸಾಕಾಗಿದೆ, ಬ್ಲಾಸ್ಟ್ ಅಂತಲೇ ಹೇಳ್ತೀನಿ. ಇನ್ನೊಂದು ಬೈಟು ತಿನ್ನೋಕ್ಕೆ ಮುಂಚೆ ಬಾಯಲ್ಲಿ ನೀರು ಬರೋದು ಬೇರೆ, ತಿಂದಾದ್ಮೇಲೆ ಬಾಯಲ್ಲಿ ನೀರು ಬರುತ್ತೆ ಗೊತ್ತಾ, ಒಂಥರ ಅಲ್ಟಿಮೇಟು, ಒಂದು ಬೆಸ್ಟ್ ಟೇಸ್ಟು, ಸಖತ್ತಾಗಿದೆ. ಬೆಸ್ಟ್ ಐಟಮು, ಬಂದರೆ ಪಕ್ಕ ಟ್ರೈ ಮಾಡಿ. ಚಪಾತಿ, ಒಂದು ದೊಡ್ಡ ಸೈಜು ಚಪಾತಿ, ತಟ್ಟೆಗಿಂತ ದೊಡ್ಡದು ಹೆವಿ ಸೈಜಲ್ಲಿರುವಂಥ ಒಂದು ಚಪಾತಿ ಕೊಟ್ಟಿದ್ದಾರೆ.
ಇದು ಹಿಂಗೆ ಫೋಲ್ಡ್ ಮಾಡಿ ನಿಮ್ಗೆ ತೋರಿಸ್ಬಿಡ್ತೀನಿ ರೀ. ನೋಡಿ ಯಪ್ಪ, 2 ತಿಂದ್ರೇ ಸಫಿಷಿಯೆಂಟ್ ಆಗಿರುತ್ತೆ. ಬೆಂಗಳೂರವ್ರಿಗೆ ಒಂದೇ ಚಪಾತಿ ಹೆವಿ ಆಗಿರುತ್ತೆ. ಹಂಗೆ ಫೋಲ್ಡ್ ಮಾಡಿ ಇಟ್ಬಿಟ್ಟು ಈ ಒಂದು ಮಟನ್ ಸುಕ್ಕ ಅಂತ ಕೊಟ್ಟಿದ್ದಾರೆ, ಸ್ವಲ್ಪ ಡಂಪ್ ಮಾಡ್ಕೊಡೋಣ. ಆಹಾ ಆಹಾ, ಚಪಾತಿಗಂತೂ ಹೆವಿ ಗ್ರೇವಿ ಕೊಟ್ಟಿದ್ದಾರೆ ಗುರು. ಮಟನ್ ಇದೆ, ಕೀಮಾ ಇದೆ, ಆಮೇಲೆ ಪಾಯ ಇದೆ, ಅದೆಲ್ಲ ಟ್ರೈ ಮಾಡ್ಬೋದು. ಫಸ್ಟು ಪೀಸ್ ತೋರಿಸ್ತೀನಿ ನಿಮಗೆ, ಮಟನ್ ಪೀಸು. ಇಲ್ಲಂತೂ ಮೀಟ್ನ ಪ್ರಾಪರಾಗಿ ಕುಕ್ ಮಾಡಿರ್ತಾರೆ. ಓಪನ್ ಆಗಿ ಮುಟ್ತಿದ್ದಂಗೆ ಬ್ರೇಕ್ ಆಗುತ್ತೆ, ಅಷ್ಟು ಸಾಫ್ಟಾಗಿ ಪ್ರಾಪರಾಗಿ ಬೇಯಿಸಿರ್ತಾರೆ. ಬೇಯಿಸಾದ್ಮೇಲೆ ಮತ್ತೆ ಈ ಒಂದು ಆಯಿಲ್ ಆಗಿರುವಂಥ ಒಂದು ಮಸಾಲದಲ್ಲಿ ಟಾಸ್ ಮಾಡಿ ಕೊಡ್ತಾರೆ. ಹಂಗೆ ಸ್ವಲ್ಪ ಚಪಾತಿನ ಬ್ರೇಕ್ ಮಾಡಿಕೊಂಡು ದೊಡ್ಡ ಚಪಾತಿನ ತೊಗೊಂಡು ಹಂಗೆ ಪೀಸ್ ಮೇಲಿಟ್ಟು ಸ್ವಲ್ಪ ಆಯಿಲ್ನ ಸ್ವಲ್ಪ ತೊಗೊಂಡು ತಿಂದ್ರಂತೂ ಸೈಕಾಗಿರುತ್ತೆ. ಒಂದು ಬೈಟ್ ಚೆನ್ನಾಗಿದೆ. ಮೇನಾಗಿ ಟೊಮೊಟೊ ಬೇಸ್ ಗ್ರೇವಿ ಅದು ಫೀಲ್ ಆಗುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಬಾಗಿರುತ್ತೆ, ಸ್ಪೈಸಿ ಗೊತ್ತಾಗಲ್ಲ. ತಿಂದು ಒಂದು 2 ಸೆಕೆಂಡ್ ಆದಮೇಲೆ ಒಂದು ಸ್ಪೈಸಿನೆಸ್ ಗೊತ್ತಾಗುತ್ತೆ. ಮಟನ್ ಅಂತೂ ಅಷ್ಟು ಜ್ಯೂಸಿ, ಅಷ್ಟು ಟೆಂಡರಿ, ಪ್ರಾಪರಾಗಿ ಬೇಯಿಸಿರ್ತಾರೆ. ಆ ಚಪಾತಿ ಜೊತೆ ಇಟ್ಕೊಂಡು ತಿನ್ನೋವಂತೂ ಚಪಾತಿ ಏನು ಬ್ಲೆಂಡ್ ಆಗಿರುತ್ತೆ, ಚಪಾತಿ ಜೊತೆಗೆ ಬ್ಲೆಂಡ್ ಆಗಿ ಚಪಾತಿನೇ ತಿಂತೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಮಟನ್ ಅಂತೂ ಅಷ್ಟು ಸಾಫ್ಟು, ಒಂದು ಜ್ಯೂಸಿ ಮೀಟ್ ಕನ್ಸಿಸ್ಟೆನ್ಸಿ ಅಂತೂ ಬೆಸ್ಟ್ ಗುರು. ನಮ್ಮ ಕಡೆ ಚರ್ಬಿ ಗಿರ್ಬಿ ಎಲ್ಲ ಹಾಕಿ ಮಾಡ್ತಾರೆ, ಇಲ್ಲಿ ಚರ್ಬಿ ಹಾಕಿ ಮಾಡಿದರೆ ಇನ್ನೂ ಸೈಕಿರೋದು. ಓ ಬೆಸ್ಟು 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 ಟೇಸ್ಟು, ಬೆಸ್ಟು ಓಪನಿಂಗು. ಎ ಕ್ಲಾಸ್ ಟೇಸ್ಟು. ಕೀಮಾಗಿಂತ ಸುಕ್ಕನೇ ರೆಕಮೆಂಡ್ ಮಾಡ್ತೀನಿ, ಅಷ್ಟು ಸಾಕಾಗಿದೆ. ಬಟ್ ಕೀಮಾನು ಟೇಸ್ಟ್ ಮಾಡೋಣ, ಅದಿನ್ನೂ ಸ್ಪೈಸಿ ಆಗಿರುತ್ತೆ. ಈ ಸ್ಪೈಸಿನೆಸ್ ಅಂತೂ ನಿಮಗೆ ಒಂದು ಸ್ವಲ್ಪ ತಿಂದು ಒಂದು 5 ಸೆಕೆಂಡ್ ಆದಮೇಲೆ ಬಿಟ್ಕೊಳ್ತೀನಿ ನೋಡಿ. ಆ ಒಂದು ಖಾರ ಲಿಟ್ರಲಾಗಿ ಒಂಥರ ಹೆವಿ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಅಷ್ಟು ಸ್ಪೈಸಿ ಆಗಿರೋಂಥ ಒಂದು ಮಟನ್ ಸುಕ್ಕ ಬಂದರೆ ಪಕ್ಕ ಟು ಪಕ್ಕ ಟ್ರೈ ಮಾಡಿ, ಸೈಕಾಗಿದೆ. ಲಾಸ್ಟ್ ಬೈಟು. ಟೈಮ್ ಟು ಹ್ಯಾವ್ ಬೋಟಿ. ಯಪ್ಪ, ಆ ಮಸಾಲ ಅಂತೂ ಸೈಕಾಗಿದೆ. ಸುಕ್ಕ ತಿಂದು ಅಡಿಕ್ಟ್ ಆಗೋದೆ, ಇನ್ನು ತಿಂದರೆ ಇನ್ನೂ ಅಡಿಕ್ಟ್ ಆಗ್ತೀನಿ ಅನಿಸ್ತಾ ಇದೆ. ಅಷ್ಟು ಮಸಾಲ ನೋಡಿ, ಆ ಕಾನ್ಸಂಟ್ರೇಟೆಡ್ ಮಸಾಲ ಪ್ರಾಪರ್ ನಿಮ್ಗೆ ಗೊತ್ತಾಗುತ್ತೆ. ಒಂದು ಬೇಸ್ ಗ್ರೇವಿ ಇಟ್ಕೊಂಡಿರ್ತಾರೆ, ಆ ಒಂದು ಬೇಸ್ ಗ್ರೇವಿನೇ ಎಲ್ಲದಕ್ಕೂ ಮಾಡಿ ಕೊಡುವಂಥದ್ದು. ಅಪ್ಪ, ಪೀಸ್ ಅಂತೂ ಮುಟ್ಬೇಕಾದ್ರೆ ಅಷ್ಟು ಸಾಫ್ಟು, ಪ್ರಾಪರಾಗಿ ಕುಕ್ ಮಾಡಿದ್ದಾರೆ. ಸ್ವಲ್ಪ ಚಪಾತಿ ತಗೊಂಡು ಹಂಗೆ ಸ್ವಲ್ಪ ಇದ್ರ ಮೇಲೆ ಇಟ್ಟು ಕಂಪ್ಲೀಟ್ ಬೋಟಿ ಬಾಂಬ್ ಜೊತೆಗೆ ಬೈಟ್ ಮಾಡಿದ್ರಂತೂ ಸೈಕಾಗಿರುತ್ತೆ. ಮೀಟಂತೂ ಪ್ರಾಪರಾಗಿ ಕುಕ್ ಮಾಡಿದ್ದಾರೆ. ಚಪಾತಿ ಜೊತೆಗೆ ಇಟ್ಕೊಂತಿದ್ದಾಗಂತೂ ಆ ಮೀಟೇ ಗೊತ್ತಾಗಲ್ಲ, ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ. ಮಸಾಲ ಅಂತೂ ಅಷ್ಟು ಕಾನ್ಸಂಟ್ರೇಟೆಡು, ಲೈಟಾಗಿ ಆಯಿಲ್ ಫೀಲ್ ಆಗುತ್ತೆ. ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟು, ಸೈಕಾಗಿದೆ. ಇದ್ರಲ್ಲಿ ಸ್ವಲ್ಪ ಖಾರ ಕಮ್ಮಿ ಅನಿಸುತ್ತೆ, ಬಟ್ ಮಸಾಲ ಅಂತೂ ಸೋ ಸ್ಟಾಪರು, ಸೋ ಸ್ಟೀಲರ್ ಅಂತಲೇ ಹೇಳ್ತೀನಿ. ಸೈಕಾಗಿದೆ. ಒಂದೊಂದು ಐಟಮು ತಿಂತ ಬ್ಲಾಸ್ಟ್ ಆಗ್ತಾನೆ ಹೋಗುತ್ತೆ, ಡಿಗ್ರೇಡ್ ಆಗ್ತಾನೆ ಇಲ್ಲ. ಒಂದು ಬೆಂಕಿ ಟೇಸ್ಟು. ಬೋಟಿನ ಪ್ರಾಪರ್ ಕುಕ್ ಮಾಡಿಲ್ಲ ಅಂದ್ಕೊಳ್ಳಿ, ರಾ ಮೀಟ್ ಸ್ಮೆಲ್ ಹೊಡಿಯುತ್ತೆ, ತಿನ್ನೋಕ್ಕೆ ಬೇಜಾರಾಗ್ಬಿಡುತ್ತೆ. ಬಟ್ ಇಲ್ಲಿ ಮಸಾಲ ಡಾಮಿನೇಷನು ಪ್ರಾಪರಾಗಿ ಕುಕ್ ಮಾಡಿರ್ತಾರೆ, ಆ ರಾ ಮೀಟ್ ಸ್ಮೆಲ್ಲೇ ಗೊತ್ತಾಗಲ್ಲ. ಎಲ್ಲನೂ ಮಿಕ್ಸ್ ಆಗಿರುತ್ತೆ. ಬೋಟ್ ಇರುತ್ತೆ, ಲಿವರ್ ಇರುತ್ತೆ, ಮತ್ತು ಶ್ವಾಸಕೋಶ ಇದೆಯಲ್ಲ, ವೈಟ್ ಬುರ್ಗ್ ಅಂತಾರೆ, ಆ ಒಂದು ಬುರ್ಗನ್ ಕೂಡ ಹಾಕಿರ್ತಾರೆ. ಎಲ್ಲ ಮರ್ಜಾಗಿ ಪ್ರಾಪರಾಗಿ ಕುಕ್ ಆಗಿರುತ್ತೆ. ಆ ಒಂದು ಮಸಾಲ ಜೊತೆಗೆ ಇಟ್ಕೊಂತಿದ್ದಂಗಂತೂ ಒಳ್ಳೆ ಬ್ಲೆಂಡು, ಸೂಪರ್ ಸ್ಟಾರ್ಟು, ಸೈಕಾಗಿದೆ. ಆಹಾ, ಅಡ್ಡಿಕ್ಟ್ ಟೇಸ್ಟ್. ಮಟನ್ ನೆಲ್ಲಿ ಇದರ ಪ್ರೈಸ್ ನನಗೆ ಗೊತ್ತಿಲ್ಲ. ಈ ಸೆಕ್ಟ್ರಲ್ಲಿ ಕಲಬುರ್ಗಿಗೆ ಬಂದರೆ ಈ 2 ಹೋಟ್ಲು, ಪಕ್ಕದಲ್ಲಿ ಹನುಮಂತ ಹೋಟ್ಲು, ಜಗದಂಬ ಹೋಟ್ಲಲ್ಲಿ ಹೆವಿ ಫೇಮಸ್ ಆಗಿರೋಂಥ ಒಂದು ಐಟಮು ಮಟನ್ ನೆಲ್ಲಿ. ಬೇಗ ಬಂದರೆ ಮಾತ್ರ ಸಿಗುತ್ತೆ. ಪ್ರಾಪರ್ ಮಸಾಲ ಬ್ಲೆಂಡು, ಒಳಗಡೆವರೆಗೂ ಒಂದು ಮಸಾಲ ಇಳಿದಿರುತ್ತೆ. ನಿಮ್ಗೆ ತೋರಿಸಿ ನೋಡಿ. ಯಪ್ಪ, ಒಳಗಡೆ ಅಂತ ಒಂದು ನೆಲ್ಲಿ ಇದೆಯಲ್ಲ, ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿದೆ, ಪ್ರಾಪರಾಗಿ ಕುಕ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ನಿಮಗೆ ಈ ಒಂದು ಗ್ರೇವಿನೇ ಸಾಕು ಗುರು ತಿನ್ನೋಕ್ಕೆ. ಒಂದು ಬೆಸ್ಟ್ ಟೇಸ್ಟಲ್ಲಿರುತ್ತೆ ಗ್ರೇವಿ, ಅಷ್ಟು ತಿಕ್ಕು, ಅಷ್ಟು ಕಾನ್ಸಂಟ್ರೇಟೆಡು. ಮೇಲೆ ಪೀಸು ಕೂಡ ಲೈಟಾಗಿರುತ್ತೆ. ಕಚ್ಕೊಂಡು ಫಸ್ಟು ಈ ನೆಲ್ಲಿ ತಿನ್ನೋದೇ ಕಷ್ಟ ಗುರು. ವೀಡಿಯೋದಲ್ಲಿ ಒಂಥರ ಅಸಹ್ಯ ಬರುತ್ತೆ ನೋಡಿ. ನಿಮಗೆ ಆ ಮಸಾಲ ಕೋಟಿಂಗ್ ಅಂತೂ ಪ್ರಾಪರಾಗಿರುತ್ತೆ. ಫಸ್ಟು ಒಂದು ಗ್ರೇವಿ ರೆಡಿ ಮಾಡ್ಕೊತಾರೆ, ನೆಲ್ಲಿಯಿಂದ ಗ್ರೇವಿ ರೆಡಿ ಮಾಡ್ಕೊತಾರೆ. ಆ ಗ್ರೇವಿನ ಇಟ್ಕೊಂಡು ಎಲ್ಲನೂ ನೀಟಾಗಿ ಮತ್ತು ಟಾಸ್ ಮಾಡಿ ಕೊಡುವಂಥದ್ದು. ಅದರಿಂದನೇ ಹೆವಿ ಕಾನ್ಸಂಟ್ರೇಟಾಗಿ ಕಾಣಿಸುತ್ತೆ. ತಿಂದಿದೆ. ಆಹಾ ಆಹಾ ಆಹಾ, ಹೇಳ್ಕೊಂಬಿಟ್ಟಿದ್ದೀನಿ ನೋಡಿ. ತೂತು ಕಾಣಿಸ್ತಾ ಇದೆಯಾ? ಕಂಪ್ಲೀಟಾಗಿ ಹೇಳ್ಕೊಂಡಿದ್ದೀನಿ. ಮಸಾಲ ಅಂತೂ ಒಳ್ಳೆ ಮಸಾಲ, ಒಳ್ಳೆ ಬ್ಲಾಸ್ಟ್ ಮಸಾಲ.
ಒಳಗಡೆವರೆಗೂ ಇಳಿದಿರುತ್ತೆ. ಒಳಗಡೆ ಅಂತ ಒಂದು ನಲ್ಲಿ ಜೊತೆಗೆ ಈ ಮಸಾಲೆ ಇಟ್ಕೊಂಡು ತಿಂದಾಗ ಅಂತೂ ಬ್ಲಾಸ್ಟು, ಸೂಪರ್ ನಲ್ಲಿ. ಮೇನಾಗಿ ಯಾವುದೇ ಗ್ರೇವಿ ತೊಗೊಳ್ಳಿ, ಟೊಮೊಟೊ ಬೇಸು, ಹೋಮ್ ಮೇಡ್ ಮಸಾಲ, ಇದರ ಮನೆಯಲ್ಲೇ ಮಸಾಲ ಮಾಡ್ಕೊಂಡು ಮಾಡೋದ್ರಿಂದ ಒಂದು ಸ್ಪೈಸಿನೆಸ್ ಕೂಡ ಆನ್ ದ ಪಾಯಿಂಟಲ್ಲಿ ಇರುತ್ತೆ. ಪೆಪ್ಪರ್ ಗಿಪ್ಪರ್ ಜೋರು ಹಾಕಿರ್ತಾರಲ್ಲ, ಹೆವಿ ಅನಿಸುತ್ತೆ. ಇನ್ನು ಕುಟ್ಟಬೇಕಾಗುತ್ತೆ. ಆಯಿಲ್ ಜಾಸ್ತಿ ಹಾಕಿರ್ತಾರೆ ಗೊತ್ತಾ, ಒಳಗಡೆ ಆಯಿಲ್ ಇಳ್ಕೊಂಡಿರುತ್ತೆ. ಹಿಂಗೆ ಕುಟ್ಬಿಟ್ಟು ಎಳಿತಾ ಇದ್ರೆ ಒಂದು ಜ್ಯೂಸಿಯಾಗಿ ಆಯಿಲ್ ಆಚೆ ಬರುತ್ತೆ. ಮಸಾಲ ಆಯಿಲು ಒಳ್ಳೆ ಬ್ಲೆಂಡ್, ಸೂಪರ್ ಆಗಿದೆ. ಆಹಾ 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 ಬೆಂಕಿ ಬಂದರೆ ಪಕ್ಕ ಟ್ರೈ ಮಾಡಿ. ಜಸ್ಟ್ ಮೂಳೆ ಮಾತ್ರ ಇರುತ್ತೆ, ಒಳಗಡೆ ಅಂತ ಫ್ಲೆಶ್ ಮೇನು ಹೈಲೈಟು, ಅದ್ರ ಜೊತೆಗೆ ಆಚೆ ಇರುವಂಥ ಮಸಾಲ ಒಳ್ಳೆ ಬ್ಲೆಂಡ್ ಆಗಿರುತ್ತೆ. ಸೂಪರ್ನಲ್ಲಿ ಹಂಗೆ ಸ್ವಲ್ಪ ಚಪಾತಿ ತೊಗೊಂಡು ಈ ಒಂದು ಗ್ರೇವಿಲಿ ಟ್ರೈ ಮಾಡೋಣ. ಗ್ರೇವಿ ಅಂತೂ ಅಷ್ಟು ಸೈಕು, ಪ್ರತಿಯೊಂದು ಗ್ರೇವಿ ಕೂಡ ಆ ಸ್ಪೈಸಿನೆಸ್ ಆನ್ ದ ಪಾಯಿಂಟಲ್ಲಿದೆ. ಸ್ಪೈಸಿಯಾಗಿ ತಿಂತೀನಿ ಕಲಬುರ್ಗಿ ಇಸ್ ದ ಬೆಸ್ಟ್ ಸ್ಪಾಟು. ಫೈನಲ್ ಆಗಿ ಕೀಮಾ, ಇದಂತೂ ಹೆವಿ ಫೇಮಸ್ಸು ಅಂತ ಹೇಳ್ತಾನೆ ಇದ್ದೀನಿ. ಅಷ್ಟು ಸಖತ್ತಾಗಿರುತ್ತೆ ಕೀಮಾ. ಒಂಚೂರು ಆ ಒಂದು ಮೀಟು ರಾ ಫ್ಲೇವರ್ ಬರಲ್ಲ, ಅಷ್ಟು ಪ್ರಾಪರಾಗಿ ಕುಕ್ ಮಾಡಿರ್ತಾರೆ. ಟೊಮೊಟೊ ಬೇಸ್ ಗ್ರೇವಿ ಅಲ್ಲ, ಜೊತೆಗೆ ಆಯಿಲ್ ಜಾಸ್ತಿ, ಆಯಿಲು ಅದು ಇದು ಅಂತ ಪದೇ ರಿಪೀಟಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ಟೇಸ್ಟ್ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಸಖತ್ತಾಗಿದೆ. ಜೋಳದ ರೊಟ್ಟಿ ಜೊತೆಗೆ ರೊಟ್ಟಿನಂತೂ ಎಷ್ಟು ತಿಡ್ತಾರೆ ಅಂದರೆ ನಿಮ್ಗೆ ಫೀಲ್ ಆಗುತ್ತೆ ನೋಡಿ. ನಮ್ಮ ಕಡೆ ಚಪಾತಿ ಮಾಡ್ತಾರೆ ಗೊತ್ತಾ, ಚಪಾತಿ ಆ ಒಂದು ಸೈಜಲ್ಲಿ ಫುಲ್ಲು ತಿನ್ನಾಗಿ ಕೈಯೆಲ್ಲ ತಟ್ಬಿಡ್ತಾರೆ. ಫಸ್ಟು ಹಂಗೆ ಸ್ವಲ್ಪ ಕೀಮಾ ಜೊತೆಗೆ ಈ ಜೋಳದ ರೊಟ್ಟಿ, ಇದು ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಅಂದರು. ರೋಟಿ ಜೊತೆಗೆ ಚೆನ್ನಾಗಿರುತ್ತೆ, ಬಟ್ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ, ಅದು ಕೂಡ ಟ್ರೈ ಮಾಡೋಣ. ಫಸ್ಟು ರೊಟ್ಟಿ ಜೊತೆಗೆ ಒಂದು ಬೈಟು. ಸ್ವಲ್ಪ ಜಾಸ್ತಿ ಕೀಮಾ ತಗೊಳ್ಳಿ. ನಂತರನೇ ರೊಟ್ಟಿ ತರಿಸ್ತೀನಿ, ರೊಟ್ಟಿ ಗೊತ್ತೇ ಆಗಲ್ಲ, ಕಂಪ್ಲೀಟಾಗಿ ಒಂದು ಕೀಮಾ ಬಾಂಬ್ ಅಂತಲೇ ಹೇಳ್ಬೋದು. ಸ್ಪೈಸಿ ಕೂಡ ಆನ್ ದ ಪಾಯಿಂಟಲ್ಲಿದೆ. ತಿಂದು ಸ್ವಲ್ಪ ಆದಮೇಲೆ ಆ ಸ್ಪೈಸಿ ಬಿಟ್ಕೊಳ್ಳುತ್ತಲ್ಲ, ಅಪ್ಪ ಸ್ವಲ್ಪ ಜನಕ್ಕೆ ಬೆವರು ಬರುತ್ತೆ, ಸ್ವಲ್ಪ ಜನಕ್ಕೆ ಮೂಗಲ್ಲಿ ನೀರು ಬಂದುಬಿಡುತ್ತೆ, ಅಷ್ಟು ಸ್ಪೈಸಿ ಆಗಿದೆ. ಮಟನ್ನ ಸ್ಪೈಸಿಯಾಗಿ ತಿಂತೀನಿ ಅಂದರೆ ಕಲಬುರ್ಗಿ ಬೆಸ್ಟ್ ಜಾಗ ಅದು. ನಾನಂತೂ ಕಲಬುರ್ಗಿಗೆ ಫ್ಯಾನ್ ಆಗೋದೆ, ಇಲ್ಲಿನ ಮಟನ್ ಐಟಮ್ ಅಂತ ಹೆವಿ ಫ್ಯಾನ್ ಆಗೋದೆ. ಯಪ್ಪ ಒಂದೊಂದು ಐಟಮ್ ಅಷ್ಟು ಟೇಸ್ಟು, ಅಷ್ಟು ಸಖತ್ತಾಗಿ ಮಾಡ್ತಾರೆ. ಅಲ್ಟಿ ಮೊದಲೇ ಪ್ರತಿಯೊಂದು ಐಟಮ್ನ ಮೊದಲೇ ರೆಡಿ ಮಾಡ್ಕೊತಾರೆ. ಅದಾದಮೇಲೆ ಒಗ್ಗರಣೆ ಹಾಕ್ಕೊಡ್ತಾರೆ. ಒಂದು ಬೇಸ್ ಗ್ರೇವಿ ಇದ್ರು, ಇದು ಬೇಸ್ ಗ್ರೇವಿ ಟೊಮೊಟೊ ಬೇಸ್ ಗ್ರೇವಿ ಆಗಿರ್ತದೆ. ಬಟ್ ಆ ಗ್ರೇವಿ ಇದ್ದರೂ ಕೂಡ ಆ ಐಟಮ್ ಬ್ಲೆಂಡ್ ಆಗಿ ಅದ್ರ ಫ್ಲೇವರ್ನ ಜಾಸ್ತಿ ಕೊಡುತ್ತೆ. ಇದನ್ನು ಕೂಡ ಒಂದು ಟೊಮೊಟೊ ಬೇಸ್ ಇದ್ದರೂ ಕೂಡ ಮೇನಾಗಿ ಒಂದು ಕೈಮಾ ಫ್ಲೇವರು ಅಲ್ಟಿಮೇಟು ಪ್ರಾಪರಾಗಿ ಕುಕ್ ಮಾಡಿರ್ತಾರೆ. ಅದು ಟೇಸ್ಟ್ ಅಂತೂ ಇನ್ನೂ ಎನ್ಹಾನ್ಸ್ ಮಾಡುತ್ತೆ. ಕೀಮಂತೂ ಅಷ್ಟು ಸಾಫ್ಟು, ಫ್ಲೆಶ್ನ ಪ್ರಾಪರಾಗಿ ಬೇಯಿಸಿರೋದ್ರಿಂದ ಆ ಫ್ಲೆಶ್ ನಿಮ್ಗೆ ಗೊತ್ತಾಗಲ್ಲ. ಚಾಪ್ ಮಾಡಿ ಬೇಯಿಸಿರೋದ್ರಿಂದ ಫುಲ್ಲು ಕಂಪ್ಲೀಟಾಗಿ ಬೆಂದೋಗಿರುತ್ತೆ. ಬಾಯಿಗಿದ ತಕ್ಷಣ ಬೆಣ್ಣೆ ಥರ ಕರ್ಗೋಗುತ್ತೆ. ಒಂದು ಬೆಸ್ಟ್ ಕೀಮಾ. ಇಲ್ಲಿ ಬಂದರೆ 2-3 ಜಾಗದಲ್ಲಿ ಕೀಮಾ ಮಾಡ್ತಾರೆ. ಇದರ ಪಕ್ಕದಲ್ಲಿ ಇವರ ಬ್ರದರ್ದೇ ಒಂದಿದೆ, ಹನುಮಂತು ಹೋಟ್ಲ್ ಅಂತ, ಅಲ್ಲೂ ಕೂಡ ಕೀಮಾ ದಿ ಬೆಸ್ಟ್ ಇತ್ತು. ಇಲ್ಲೂ ಕೂಡ ಕೀಮಾ ಅಲ್ಟಿಮೇಟು. ಮುಂಚೆ ಚಪಾತಿ ಸಕಾಲಾಗಿರುತ್ತೆ. ಇವನು ಮಸಾಲೆ ಇದೆ ಗೊತ್ತಾ, ಚಪಾತಿ ನೀಟಾಗಿ ಅಂಟ್ಕೊಳ್ಳುತ್ತೆ, ಕಂಪ್ಲೀಟ್ ಕೋಟ್ ಆಗುತ್ತೆ. ಪ್ರತಿಯೊಂದು ಚಪಾತಿಯ ಪ್ರತಿಯೊಂದು ಹಿಡಿದು ಕೂಡ ಒಂದು ಮಸಾಲೆ ಕೋಟ್ ಆಗಿರೋದ್ರಿಂದ ಆ ಸ್ಪೈಸಿನೆಸ್ಸು ಪಟ್ಟಂತ ಗೊತ್ತಾಗುತ್ತೆ. ಮುಂದೆ ಟೈಮ್ ಟು ಟೇಸ್ಟ್ ಮಟನ್ ಪಾಯ. ಯಪ್ಪ ಸಿಕ್ಕಾಪಟ್ಟೆ ಆಯಿಲ್ ಹಾಕಿ ಮಾಡಿರುವಂಥದ್ದು. ಆ ಮಸಾಲೆ ನೋಡಿ ಕೆಳಗಡೆ ಸೆಟಲ್ ಆಗಿದೆ, ಅದ್ರ ಮೇಲ್ಗಡೆ ಆಯಿಲ್ ಸೆಟಲ್ ಆಗಿದೆ. ಇಷ್ಟು ಆಯಿಲ್ ಈ ಒಂದು ಐಟಮ್ಗೆ ಅಂತಲೇ ಹೇಳ್ಬೋದು. ಯಪ್ಪ ಒಂದು ಏನಂತಾರೆ ಆಯಿಲು ಮಸಾಲ ಬ್ಲಾಸ್ಟ್ ಆಗಿರೋಂಥ ಒಂದು ಪಾಯ ಅಂತಲೇ ಹೇಳ್ಬೋದು. ಯಪ್ಪ ಈ ಒಂದು ಐಟಮ್ನ ನಮ್ಮ ಬೆಂಗಳೂರಲ್ಲಿ ಟ್ರೈ ಮಾಡೋಕ್ಕೆ ಸಾಧ್ಯ ಇಲ್ಲ. ತಮಿಳ್ನಾಡು ಕಡೆ ಮಟನ್ ಪಾಯ ಅಂತ ಮಾಡ್ತಾರೆ, ನಮ್ಮ ಬೆಂಗಳೂರಲ್ಲಿ ಕಾಲು ಸೊಪ್ಪು ಅಂತ ಮಾಡ್ತಾರೆ. ಬಟ್ ಇಲ್ಲಿ ಪಾಯ ಯಪ್ಪ ಫ್ಲೆಶ್ ಅಂತೂ ಜಲ್ಲಿ ಇದ್ದಂಗಿದೆ ಗುರು. ನೋಡಿ ಯಪ್ಪ ಮುಡಿದ ತಕ್ಷಣ ಹಂಗೆ ನೋಡಿ ಚೆನ್ನಾಗಿ ಬೇಯಿಸ್ಬಿಟ್ಟಿರ್ತಾರೆ, ಜಲ್ಲಿ ಥರ ಕಟ್ ಆಗ್ತಾ ಇದೆ. ಆಹಾ ಬೆಣ್ಣೆ ಗುರು. ಆಚೆ ಸ್ಕಿನ್ ಇರುತ್ತೆ ಗೊತ್ತಾ, ಸ್ಕಿನ್ ಗೊತ್ತೇ ಆಗಲ್ಲ, ಬಾಯಿಗಿಟ್ಟ ತಕ್ಷಣ ಬೆಣ್ಣೆ ಥರ ಒಂದು ಕ್ರೀಮಿಯಾಗಿ ಕನ್ವರ್ಟ್ ಆಗುತ್ತೆ. ಪ್ರಾಪರಾಗಿ ಕುಕ್ ಮಾಡಿರ್ತಾರೆ. ಒಂದು ಬೆಸ್ಟ್ ಪಾಯ.
ನಾನು ತಮಿಳ್ನಾಡು ಟ್ರೈ ಮಾಡಿದ್ದೀನಿ, ಬೆಂಗಳೂರು ಕಾಲ್ ಸೂಪ್ ಟ್ರೈ ಮಾಡಿದ್ದೀನಿ. ಈ ಥರ ಬೆಣ್ಣೆ ಥರ ಕಾಲನ್ನ ನಾನು ಟ್ರೈಯೇ ಮಾಡಿಲ್ಲ, ಅಷ್ಟು ಸಖತ್ತಾಗಿ ಬೇಯಿಸಿದ್ದಾರೆ. ಪ್ರಾಪರಾಗಿ ಮಸಾಲೆ ಹಿಡಿದಿರುತ್ತೆ. ಒಂದು ಬೆಸ್ಟ್ ಪಾಯ ಆಗೋರು ಯಪ್ಪ, ಜಾರ್ತಾ ಇದೆ ಹಂಗೆ ಬೆಣ್ಣೆ ಥರ. ಅಲ್ಟಿಮೇಟು. ಮೂಳೆ ಸಪ್ರೇಟು, ಫ್ರೆಶ್ ಸಪ್ರೇಟು. ನೀವು ಕಚ್ಚೋದೇ ಬೇಡ, ಸುಮ್ಮನೆ ಬಾಯಿಗಿಟ್ರೆ ಕಳಿಸ್ಕೊಂಡು ಬರುತ್ತೆ. ಒಂದು ಅಲ್ಟಿಮೇಟಲ್ಲಿರೋಂಥ ಒಂದು ಆರ್ಟಿಕಲ್ ಪಾಯ. ಓಪನಿಗೆಲ್ಲ ಬಂದ ತಕ್ಷಣ ಟೇಸ್ಟ್ ಮಾಡಿದ್ರೆ ಅಂದ್ಕೊಳ್ಳಿ, ಒಂದು ಬ್ಲಾಸ್ಟ್ ಆಗಿರುತ್ತೆ, ಒಂದು ಬ್ಲಾಸ್ಟ್ ಟೇಸ್ಟು. ಸ್ವಲ್ಪ ಗ್ರೇವಿನ ಹಂಗೆ ಟ್ರೈ ಮಾಡೋಣ. ಸ್ವಲ್ಪ ಆಯಿಲ್ ಇರುತ್ತೆ. ಇದನ್ನು ರೈಸ್ಗೆ ಹಾಕ್ಕೊಂತಿದ್ರಂತೂ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಸಖತ್ತಾಗಿರುತ್ತೆ. ಒಂದು ಬೆಸ್ಟು ಆರ್ಟಿಕಲ್ ಪಾಯ. ಇದರಲ್ಲಿ ಮಸಾಲ ನಿಮಗೆ ಜಾಸ್ತಿ ಅನಿಸಲ್ಲ, ಮಿಡ್ ಮಸಾಲ ಅನಿಸುತ್ತೆ, ಬಟ್ ಸ್ಪೈಸಿ ಅಂತೂ ಆನ್ ದ ಪಾಯಿಂಟಲ್ಲಿ ಗೊತ್ತಾಗುತ್ತೆ. ಮೇನ್ ಡಾಮಿನೇಷನು ಆ ಟೊಮೊಟೊ, ಆ ಒಂದು ಮಟನ್ ಸ್ಟಾಕು, ಆ ಒಂದು ಕಾಲ್ದು ಸ್ಟಾಕ್ ಫ್ಲೇವರ್ ಇದೆಯಲ್ಲ ಒಳಗಡೆ ಆ ಗ್ರೇವಿವರೆಗೂ ಇಳಿದಿರುತ್ತೆ. ತಿನ್ನಬೇಕಾದ್ರೆ ಅಲ್ಟಿಮೇಟು ಬೊಂಬಾಟು. ಇದರಲ್ಲಿ ನನ್ನಲ್ಲಿ ಆಹಾ ಅಷ್ಟು ಪೀಸು ಪ್ರಾಪರ್ ಬೆಂದಿದ್ರು ಕೂಡ. ಈ ಒಂದು ಮೇಕೆ ಇದೆಯಲ್ಲ, ದೊಡ್ಡ ಬಲ್ತಿರೋಂಥ ಮೇಕೆ, ಮೂಳೆ ನಿಮಗೆ ಕಟುಮ್ ಸಿಗ್ತಾ ಇರುತ್ತೆ, ಕಡಿಯೋಕ್ಕಾಗಲ್ಲ ಅದನ್ನ, ಅಷ್ಟು ಗಟ್ಟಿ ಇರುತ್ತೆ. ಪೀಸ್ ಅಂತೂ ಬೊಂಬಾಟ ಬೇಯಿಸ್ಬಿಟ್ಟಿರ್ತಾರೆ. ಬಂದರೆ ಪಕ್ಕ ಇನ್ನೂ ಟ್ರೈ ಮಾಡಿ, ಅಲ್ಟಿಮೇಟ್ ಆಗಿರುತ್ತೆ. ಲಾಸ್ಟ್ ಒಂದು ಬೈಟು. ಲಾಸ್ಟ್ ಐಟಮು, ಫೈನಲ್ ಐಟಮು, ಇವರ ಸ್ಪೆಷಲ್ ಮಟನ್ ಬಿರಿಯಾನಿ. ಇದು ಅಣ್ಣ, ಇದು ಹಾಫ್ ಫುಲ್ಲ? ಇದು ಫುಲ್ಲು, ಇಬ್ಬರು ತಿನ್ಬೋದು ಅಷ್ಟು ಕ್ವಾಂಟಿಟಿಯಲ್ಲಿ ಕೂಡ. ಒಂದು ದೊಡ್ಡ ಸೈಜಲ್ಲಿ ಕೊಟ್ಟಿದ್ದಾರೆ, ಹೆವಿ ಕ್ವಾಂಟಿಟಿ. ಹಂಗೆ ಡಮ್ ಮಾಡ್ಕೊಳ್ಳೋಣ. ಹೈದರಾಬಾದಿ ಕೈಂಡಲ್ಲಿರುವಂಥ ಒಂದು ಬಿರಿಯಾನಿ. ಬಟ್ ಇವ್ರನ್ನ ಕೇಳಿದ್ರೆ ನಾವು ಹೈದರಾಬಾದಿ ಬಿರಿಯಾನಿ ಮಾಡಲ್ಲ ಸರ್, ನಮ್ಮದೇ ಓನ್ ಮಸಾಲ ಅಂತಾರೆ. ಆ ಬಿರಿಯಾನಿ ಕಾಳಗಂತೂ ಪ್ರತಿಯೊಂದು ಕೂಡ ಮಸಾಲ ಪ್ರಾಪರಾಗಿ ಹಿಡಿದಿರುತ್ತೆ. ನಾನು ಲಾಸ್ಟ್ ಟೈಮು ಪಕ್ಕದ ಹನುಮಂತಲ್ಲಿ ಟ್ರೈ ಮಾಡಿದ್ದೆ, ಪದೇ ಹೇಳ್ತಾ ಇದ್ದೀನಿ. ಎರಡಕ್ಕೂ ಕಾಂಪಿಟೇಷನ್ನು. ಟೇಸ್ಟಲ್ಲಂತೂ ಇಬ್ಬರು ಹಡ್ಡಿ ಟೇಸ್ಟ್ ಕೊಡ್ತವ್ರೆ. ಅವರಂತ ಇವರಂತ ಅವರು. ಇಲ್ಲಿ ಪೀಸ್ ತೋರಿಸ್ತೀನಿ ನೋಡಿ. ಓಹೋ, ಬೆಣ್ಣೆ ಥರ ಇದೆ ಪೀಸು. ಇಲ್ಲಿ ಮೀಟ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ, ಪ್ರಾಪರಾಗಿ ಬೇಯಿಸಿರ್ತಾರೆ. ಫಸ್ಟು ಈ ಒಂದು ಮಸಾಲನ ಮಿಕ್ಸ್ ಮಾಡಿ ಬಿರಿಯಾನಿ ಟೇಸ್ಟ್ ಮಾಡೋಣ. ಒಂದು ಬೈಟು. ಸೋ ಸ್ಟಾಪರ್. ಸ್ಪೈಸಿ ಇಲ್ಲ, ಮಿಡ್ ಸ್ಪೈಸಿ ಇರುತ್ತೆ. ಬಟ್ ಈ ಫ್ರೈಡ್ ಆನಿಯನು, ಮೊಸರು, ಈ ಮಟನ್ ಸ್ಟಾಕು ಎಲ್ಲನೂ ಪ್ರಾಪರಾಗಿ ಇಳಿದಿರುತ್ತೆ. ಒಂದು ಒಳ್ಳೆ ಬ್ಲೆಂಡು. ತಿನ್ನಬೇಕಾದ್ರೆ ಒಂದು ಬಿರಿಯಾನಿ ತಿಂತೀನಿ ಅನ್ನೋ ಒಂದು ಫೀಲ್ ಸಿಗುತ್ತೆ ನಿಮಗೆ. ಹೈದರಾಬಾದಿ ಬಿರಿಯಾನಿ ತಿಂದಾಗ ಲೈಟಾಗಿ ಹೆವಿ ಮಸಾಲ ಅನಿಸುತ್ತೆ, ಬಟ್ ಇಲ್ಲ, ಮಸಾಲ ಅನ್ನೋದು ಅನ್ಸೋದೇ ಇಲ್ಲ. ಪ್ರಾಪರಾಗಿರುತ್ತೆ, ಸೆಟಲ್ ಆಗಿರುತ್ತೆ, ಒಂದು ಮೈಲ್ಡ್ ಆಗಿರುತ್ತೆ. ಪ್ರತಿಯೊಂದು ಕಾಳಕ್ಕೆ ಕೂಡ ಒಂದು ಮಸಾಲ ಇಳಿದಿರುತ್ತೆ ಗುರು. ಅಲ್ಟಿಮೇಟ್ ಬೊಂಬಾಟ್. ಹಂಗೆ ಪೀಸ್ ಸ್ವಲ್ಪ ತೊಗೊಂಡು ಟೇಸ್ಟ್ ಮಾಡೋಣ. ನಾನು ಶೂಟ್ ಮಾಡಿರೋದ್ಲೆ, ನನ್ನ ರಿವ್ಯೂ ಇದ್ರಲ್ಲಿ, ನಾನು ರಿವ್ಯೂ ಮಾಡಿರೋದ್ಲೆ ಒನ್ ಆಫ್ ದ ಬೆಸ್ಟ್ ಫೈನ್ ಆ್ಯಂಡ್ ಬೆಸ್ಟ್ ಹೋಟ್ಲ್ ಅಂತಲೇ ಹೇಳ್ತೀನಿ. ಅಷ್ಟು ಪ್ರತಿಯೊಂದು ಐಟಮ್ ಕೂಡ ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಸಖತ್ತಾಗಿ ಪ್ರಾಪರಾಗಿ ಮಾಡಿರ್ತಾರೆ. ತಿನ್ಬೇಕಾದ್ರೆ ಯಾವುದೂ ಕೂಡ ನಿಮ್ಗೆ ಮಕ್ಕೊಡಿಯಲ್ಲ. ಇಷ್ಟು ಐಟಮ್ ತಿನ್ನಲ್ಲ, ಆದರೂ ಕೂಡ ಈ ಬಿರಿಯಾನಿ ನಾನು ಖಾಲಿ ಮಾಡೇ ಹೊಡೋದು. ಅಷ್ಟು ಸಖತ್ತಾಗಿದೆ ಟೇಸ್ಟು. ಯಾವುದೇ ಆದರೂ ಕೂಡ ಮಸಾಲೆ ನಿಮಗೆ ಈ ಹೋಮ್ ಮೇಡ್ ಮಸಾಲ ಆಗಿರೋದ್ರಿಂದ ಹೆವಿ ಫೀಲ್ ಕೊಡಲ್ಲ ಅಂತಲೇ ಹೇಳ್ತೀನಿ. ಪೀಸ್ ಜೊತೆಗೆ ಒಂದು ಬೈಟು. ಅಲ್ಟಿಪೊಡಿ, ಅಲ್ಟಿಮೇಟು. ಈಗ ಕೀಮಾ ಸ್ವಲ್ಪ ತೊಗೊಳ್ಳೋಣ. ಆಲ್ರೆಡಿ ಕಾನ್ಸಂಟ್ರೇಟೆಡ್ ಮಸಾಲ ಕೀಮಾ ಇದೆ, ಇದು ಲೈಟ್ ಮಸಾಲ ಇದೆ. ಎರಡನ್ನೂ ಬ್ಲೆಂಡ್ ಮಾಡಿ ತಿಂದರೆ ಅಲ್ಟಿಮೇಟ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಅಡ್ಡಿ ಪೋಡಿಗರು. ಅಡಿಕ್ಟೇ ಆಗ್ಬಿಡ್ತೀರಾ, ಆ ಲೆವೆಲ್ಗೆ ಟೇಸ್ಟ್ ಇದೆ. ನೆಕ್ಸ್ಟ್ ಲೆವೆಲು. ಕೈಮಾ ಹಾಕೊಂಡ್ರೆ ಬಿರಿಯಾನಿ ಫ್ಲೇವರ್ ಗೊತ್ತಾಗಲ್ಲ, ಬಟ್ ಕೈಮಾನ ಡಾಮಿನೇಟ್ ಮಾಡುತ್ತೆ. ಟೊಮೆಟೊ ಬೇಸು ಕೈಮಾ ಅಲ್ಟಿಮೇಟು. ಒಂದೊಂದು ಐಟಮು ಅಷ್ಟು ಸಖತ್ತು. ಏನು ಗುರು ಇಷ್ಟೊಂದು ಹೇಳ್ತೀಯ, ಇಷ್ಟೊಂದು ಬಿಲ್ಡಪ್ ಕೊಡ್ತೀಯ ಅಂದರೆ ಬಂದು ಟೇಸ್ಟ್ ಮಾಡಿ ನನ್ನ ಬಿಲ್ಡಪ್ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಒಂದು ಒಳ್ಳೆಯ ಜಾಗ ಗುರು. ಮಗು ಚಿಕನ್ ಮುಟ್ಟಕ್ಕೆ ಮನಸ್ಸಾಯ್ತಲ್ಲ, ಆಲ್ಮೋಸ್ಟ್ ಎಲ್ಲ ಮಟನ್ ಐಟಮ್ ತಿಂದು ಖಾಲಿ ಮಾಡಿದ್ದೀನಿ. ನಾನು ಜಸ್ಟ್ ಆರ್ಡ್ರ್ ಮಾಡಿದ್ದು 3-4 ಐಟಮು. ಅವ್ರು ಸುಮಾರು ಐಟಮ್ ತಂದು ಕೊಟ್ಟರು. ಎಲ್ಲ ಐಟಮು ಟೇಸ್ಟ್ ಮಾಡಿದೆ, ಎಲ್ಲ ಐಟಮು ಸಖತ್ತಾಗಿತ್ತು. ಬಂದರೆ ಎಲ್ಲ ಐಟಮು ಟ್ರೈ ಮಾಡಿ. ಸಿಂಗಲಾಗಿ ಬಂದು ರೈಸ್ ಜೊತೆ ಟ್ರೈ ಮಾಡ್ತೀನಿ ಅಂದರೆ ಕೈಮಾ ತೊಗೊಳ್ಳಿ, ಚಪಾತಿ ಜೊತೆ ಟ್ರೈ ಮಾಡ್ತೀನಿ ಕೈಮಾ ತೊಗೊಳ್ಳಿ, ಹಂಗೆ ಟ್ರೈ ಮಾಡ್ತೀನಿ. ಬೋಟಿನೂ ಮಿಸ್ ಮಾಡಿದೆ ಟ್ರೈ ಮಾಡಿ. ನಲ್ಲಿ ಮಾತ್ರ ಇಷ್ಟಪಡ್ತೀನಿ ಅಂದರೆ ನಲ್ಲಿ ತೊಗೊಳ್ಳಿ, ವೇಸ್ಟ್ ಮಾಡ್ತೀನಿ ಅಂತ ತೊಗೊಳಕ್ಕೆ ಹೋಗಬೇಡಿ. ನೀಟಾಗಿ ಪೇಷನ್ಸಾಗಿ ತಿಂತೀನಿ ಅಂದರೆ ನಲ್ಲಿ ತೊಗೊಂಡು ಟೇಸ್ಟ್ ಮಾಡಿ, ಅದು ಅಷ್ಟು ಅಚ್ಚುಕಟ್ಟಾಗಿರುತ್ತೆ.
ಪಾಯ್ ಅಂತೂ ಮಿಸ್ ಮಾಡಲೇಬೇಡಿ, ಅಷ್ಟು ಸಖತ್ತಾಗಿ ಬೆಣ್ಣೆ ಥರ ಆಯಿತು, ಅಲ್ಟಿಮೇಟು. ಕಿರಣ್ ಭಾಯ್, ಇದು ಟೇಸ್ಟ್ ಮಾಡ್ತಾ ಇದ್ದೀರಲ್ಲ, ಹೆಂಗಿದೆ ಟೇಸ್ಟು? ಟೇಸ್ಟ್ ಅಂತೂ ಸಖತ್ತಾಗಿದೆ. ಸಖತ್ತಾಗಿದೆ ಅಂದರೆ ನಾವು ಬರೀ ಸ್ಟಾರ್ಟರ್ಸ್ ಅಂತ ತೊಗೊಂಡ್ರೆ ಸ್ಟಾರ್ಟಿಂಗಲ್ಲಿ. ಓಕೆ, ಇದು ಬಂದು ಬೋಟಿ ಫ್ರೈ, ಬೋಟಿ ಗೊಜ್ಜು. ಬಟ್ ಹಾಗೆ ತಿನ್ಬೋದು, ನಮ್ಗೇನು ಚಪಾತಿನೂ ಬೇಡ, ರೋಟಿನೂ ಬೇಡ, ಈ ಕಡೆ ಖಡಕ್ ರೋಟಿ ಏನು ಬೇಡ, ಜೋಳ ಅದು ಇದು ಬೇಡ, ಹಾಗೆ ತಿನ್ಬಿಡ್ಬೋದು ಒಂದು ಸ್ಪೂನ್ ಪೂರ್ತಿ. ಚೆನ್ನಾಗಿ ಸಖತ್ತಾಗಿದೆ ಮಾತ್ರ, ಹಾಗೆ ತಿನ್ನಿ, ಚೆನ್ನಾಗಿದೆ. ಆ ಖಾರ ಮಾತ್ರ ಹೊಡೆಯುತ್ತೆ, ಇಲ್ಲಿ ಹೊಡೆಯುತ್ತೆ. ಇಲ್ಲಿ ಅದೇನಂತಾರೆ ಒಳಗಡೆ ಇರೋ ಸಲೈವ ಇದೆಯಲ್ಲ, ಅದು ಹಂಗೆ ರಪ್ಪನಾಗ ಗುದ್ದುತ್ತೆ, ಬೂಸ್ಟಪ್ ಆಗುತ್ತೆ ಒಳಗಡೆಯಿಂದ. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಇನ್ನು ಮೇನ್ ಹೇಳ್ಬೇಕಂದ್ರೆ ಆ ಖಾರ ಇದೆಯಲ್ಲ, ಆ ಖಾರ ಅನ್ನೋದೇನಂದ್ರೆ ಸ್ಲೈಟಾಗಿ ತಿಂದ ಮೇಲೆ, ಇವಾಗ ನುಂಗಿ ಎಲ್ಲ ಒಳಗಡೆ ಸೆಟ್ಲ್ ಆಗಿದ್ಮೇಲೆ ಆಮೇಲೆ ಗೊತ್ತಾಗುತ್ತೆ ನಿಮಗೆ, ಬುಗ ಬುಗ ಹೊಡಿಯುತ್ತೆ. ಬಟ್ ಜಾಸ್ತಿ ತಿನ್ನಕ್ಕೆ ಹೋಗ್ಬಿಡಿ, ಲಿಮಿಟ್ ಆಗಿ. ಎಷ್ಟೊಂದು ಐಟಮ್ ಎಷ್ಟೊಂದು ಆರ್ಡ್ರ್ ಮಾಡ್ತೀರಾ, ಬಟ್ ಏನು ಪಾರ್ಟ್ ಆಫ್ ಯುವರ್ ಡಿಶ್ ಅಂದರೆ ಪಾರ್ಟ್ ಆಫ್ ಯುವರ್ ಫುಡ್ ಅನ್ನೋದು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಒಂದು ಇದನ್ನ ಒಂದು ಲೆಕ್ಕದಲ್ಲಿ ತಿನ್ನಿ, ಫುಡ್ ವೇಸ್ಟ್ ಮಾಡಿಬಿಡಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಬಟ್ ಚೆನ್ನಾಗಿದೆ. ಓಕೆ. ಜಗದಂಬ ಮರಾಠ ಖಾನಾವಳಿ ಯಾವಾಗ ಶುರುವಾಗಿದ್ದು? ಇದು ಬಾಜು ಹನುಮಂತ ಹೋಟೆಲ, ಅದು 30 ವರ್ಷ ಆಯಿತು. ಇಲ್ಲಿ ಇದು ನಾವು ಓಪನ್ ಮಾಡಿ 6 ವರ್ಷ ಆಯಿತು. ಓಕೆ, ಪಕ್ಕದಲ್ಲಿರೋ ಹೋಟ್ಲು ಇದು ಎರಡು ಒಂದೇ? ಎರಡು ಒಂದೇ. ಓಕೆ, ಅಣ್ಣ ತಂದಿರು? ಅಣ್ಣ ತಮ್ಮ. ಯಾರು ಶುರು ಮಾಡಿದ್ದು ಇದು? 2020 ಯಾರು ಶುರು ಮಾಡಿದ್ದು? ಫಸ್ಟ್ ಮರಾಠ ಖಾನಾವಳಿ ಅಂತ ಕಾನ್ಸೆಪ್ಟ್ನ ಈ ಜಾಗದಲ್ಲಿ ಶುರು ಮಾಡಿದ್ದು ಹನುಮಂತ ಮತ್ತೆ ಇದು ಅಲ್ಲ, ಯಾರು ಶುರು ಮಾಡಿದ್ರು? ನಿಮ್ಮ ಅಪ್ಪನ? ಇಲ್ಲ ನಮ್ಮ ರಿಲೇಷನ್ ಇದ್ದಾರೆ ಅವರು, ಅವರು ನಮ್ಮ ಅಪ್ಪ ಅಂತ ಹೇಳ್ತಾರಲ್ಲ. ಓಕೆ ಓಕೆ, ಅವ್ರು ಶುರು ಮಾಡಿದ್ದು. ಇಲ್ಲಿ ಓಪನ್ ಆಗಿ ಎಷ್ಟು ದಿನ ಆಯ್ತು? ಇಲ್ಲಿ ಓಪನ್ ಆಗಿ 6 ವರ್ಷ ಆಯ್ತು. 6 ವರ್ಷ ಆಯ್ತು. ಏನ್ ಸರ್ ಸ್ಪೆಷಲ್? ಸ್ಪೆಷಲ್ ಅದೇ ನಲ್ಲಿ ಗುಲ್ಬರ್ಗ ಸ್ಪೆಷಲ್ ಫೇಮಸ್ ಸರ್, ಮಟನ್ ಬಿರಿಯಾನಿ ಚಪಾತಿ. ಓಕೆ, ಇದು ಸಿಕ್ಕಾಪಟ್ಟೆ ಸ್ಪೆಷಲ್. ಸಿಕ್ಕಾಪಟ್ಟೆ ಬಂದವರು ಪಕ್ಕ ಟ್ರೈ ಮಾಡಬೇಕು. ಕೈಮಾ, ನಲ್ಲಿ, ಚಪಾತಿ, ಬಿರಿಯಾನಿ. ಓಕೆ, ಅದು ಬಿಟ್ಟು ಏನೇನು ಸಿಗುತ್ತೆ ಸರ್? ಅದಕ್ಕೆ ಬಿಟ್ಟೆ ಬೋಟಿ ಸಿಗೋದು, ಪಿಜ್ಜಾ, ಪಾಯ, ಮಟನ್ ಮಸಾಲ, ಚಿಕನ್ ಮಸಾಲ. ಓಕೆ, ಎಗ್ ಕರಿ. ಓಕೆ, ಎಗ್ ಕರಿ, ಚಿಕನ್ ಬಿರಿಯಾನಿ, ಎಗ್ ಬಿರಿಯಾನಿ. ಚಿಕನ್, ಮಟನ್, ಫಿಶ್ ಇಲ್ಲ, ಚಿಕನ್, ಮಟನ್, ಎಗ್, ಈ 3 ಐಟಮ್ ಹೆವಿ. ಅದರಲ್ಲಿ ಮಟನ್ ಅಂತೂ ಸಿಕ್ಕಾಪಟ್ಟೆ ಅಂತೀರಾ? ಮಟನ್ ಏನೇನು ಸಿಗುತ್ತೆ ಅಂದ್ರಿ ಲಿಸ್ಟು? ಮಟನ್ ಡ್ರೈ, ಮಟನ್ ಮಸಾಲ, ಬೋಟಿ ಮಸಾಲ, ಕಲೇಜ ಮಸಾಲ, ಈ ಥರ ಐಟಮ್, ವೆರೈಟಿ ಐಟಮ್ ಸಿಗುತ್ತೆ. ಇನ್ನು ಈ ಜಾಗದ ಬಗ್ಗೆ ಹೇಳ್ಬೇಕಂದ್ರೆ ಜಗದಂಬ ಮರಾಠ ಖಾನಾವಳಿ, ಇದು ಬಂದು ನೆಹರುಗಂಜು, ನಮ್ಮ ಕಲಬುರಗಿ ನೆಹರುಗಂಜು. ಇದರ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಜಗದಂಬ ಮರಾಠ ಖಾನಾವಳಿ ಅಂತ ಹಾಕಿದ್ರೆ ಇದು ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ. ಇದು ಗೊತ್ತಾಗಿಲ್ಲ ಅಂದರೆ ಪಕ್ಕದಲ್ಲಿ ಹನುಮಂತು ಮರಾಠ ಖಾನಾವಳಿ ಅಂತ ಹಾಕಿದ್ರೆ ಅದ್ರ ಅಕ್ಕಪಕ್ಕದಲ್ಲೇ ಬರುವಂಥ ಒಂದು ಜಾಗ. ಆ ಕಡೆನದೇ ಈ ಕಡೆ ಇದೆ. ಅಲ್ಲಿಗೂ ವಿಸಿಟ್ ಮಾಡಿ, ಇಲ್ಲಿಗೂ ವಿಸಿಟ್ ಮಾಡಿ. ಇದಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ, ಒಂದು ಬೆಂಕಿ ಜಾಗ. ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ, ಎಲ್ಲನೂ ಖಾಲಿ ಮಾಡಿ ಹೊರಡ್ತೀನಿ. ಬಂದು 2-3 ಅವರ್ ಮೇಲಾಗ್ಬಿಟ್ಟಿದೆ, ಒಂದೇ ಟೇಬಲ್ ಸೆಟ್ಲ್ ಆಗಿಬಿಟ್ಟಿದ್ದೀನಿ. ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಆಲ್ ಓವರ್ ಕರ್ನಾಟಕ ಎಲ್ಲ ಡಿಸ್ಟಿಕ್ಕು ಟ್ರಾವೆಲ್ ಮಾಡೋ ಪ್ಲಾನ್ ಇದೆ ಈ ವರ್ಷದಲ್ಲಿ. ಆಲ್ ಓವರ್ ಎಲ್ಲ ಡಿಸ್ಟಿಕ್, ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗೂ ವಿಸಿಟ್ ಮಾಡಿ ಅಲ್ಲಿನ ಫೇಮಸ್ ಫುಡ್ನ ಟೇಸ್ಟ್ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಊರಲ್ಲಿ ಯಾವ ಫುಡ್ ಫೇಮಸ್ ಇದೆ, ಯಾವ ಜಾಗ ಫೇಮಸ್ ಇದೆ, ಯಾವ ಜಾಗ ಹಳೆದಿದೆ ಅದನ್ನ ನಾನು ಕಮೆಂಟ್ ತಿಳಿಸಿ. ಬಂದರೆ ಪಕ್ಕ ಟು ಪಕ್ಕ ಟ್ರೈ ಮಾಡ್ತೀನಿ. ಸೊ ತುಂಬ ಮಾತಾಡಿದ್ದೀನಿ, ನಾನು ಕೂಡ ಹೊರಡ್ತೀನಿ. ಟೇಕ್ ಕೇರ್, ಬಾಯ್.